ಹೇಳಿದ್ರಲ್ಲ ಗವಾಯಿಗಳು ಶಿವರುದ್ರಯ್ಯ ಗೌಡ್ಗಾಂವ್ ಈ ಪದ್ಯವನ್ನು ಬರೀತಾರೆ ಬಹಳ ಸುಂದರವಾಗಿ. ನಿಂದ ನಿನಗ ತಿಳಿದಿಲ್ಲ ಪರ ನಿಂದೆ ಮಾತ್ರ ಬಿಡಲಿಲ್ಲ ಅಂತ ಹೇಳಿ ಹಂಗೆ ಬಂದಿರತಕ್ಕಂಥ ಹುಚ್ಚಲಿಂಗನನ್ನು ನೋಡಿ ಆಡ್ಕೊಳಕತ್ತಾರ ಕೆಲವೊಬ್ಬರು ಬೇಡಾದವರು. ಅವಾಗ ಹುಚ್ಚಲಿಂಗ ಹೆದರ್ಲಿಲ್ಲ. ಉಸುಗ್ ಬಿತ್ಯಾನಂತ ಮಲ್ಲಪ್ಪನವ್ರು ಹೊಲದಾಗ ಅಂತ ಹೇಳಿ ಆಡ್ಕೊಂತಾರೆ. ಉಸುಗ್ ಬಿತ್ತಿ ಬಂದ ಹುಚ್ಚಲಿಂಗ ಎಲ್ಲರೂ ಗೋಧಿಯನ್ನು ಬಿತ್ತಿದ್ರು. ಎಲ್ಲರ್ಕಿನ ಒಂದು ದಿನ ಇವ ಏನು ಉಸುಗ್ ಬಿತ್ತಿದ್ನಲ್ಲ ಸಾಲೇರಿ ಗೋಧಿ ಕಾಣಕತ್ತಿತ್ತು, ಹೊಲ್ದಾಗ ಗೋಧಿ ಕಾಣಕತ್ತಿತ್ತು. ನೋಡಂತಾರ ಎಲ್ಲರೂ ಆಡ್ಕೊಂಡವ್ರು ಸುಧಾ ಉಪ್ಪು ಹಚ್ಚಿ ನೋಡ್ತಾರೆ ಹೊಲ್ದಾಗ ಹೋಗಿ, ಏನು ಗೋಧಿ ಬಂದದ, ಏನಿದು ಅದ್ಭುತ ಅಂತ ಹೇಳಿ. ಅದು ಯಾರ ಕೃಪಾ ಅಂತ ಕೇಳಿದರೆ ಇವನಿಗೇನು ಕೊಟ್ಟಿದ್ಲಲ್ಲ ಅಮೃತವನ್ನು ಚಂದ್ರಾಯುಧವನ್ನು ಕೊಟ್ಟಿರ್ತಕ್ಕಂಥ ಆ ತಾಯಿಯ ಕೃಪೆಯಾಗಿತ್ತು, ಅಲ್ಲಿ ತಾಯಿಯ ಕೃಪೆಯಾಗಿತ್ತು. ಹೀಗೆ ಉಸುಗನ್ನು ಬೆಳೆದು ಏನು ಮಾಡಿದ ಅಂತ ಕೇಳಿದರೆ ಆ ಬೆಳೆಯನ್ನು ಬೆಳೆದು ಮತ್ತೆ ಏನು ಮಾಡ್ತಾನೆ ಅಂತ ಕೇಳಿದರೆ ಆ ಯಾವತ್ತು ಉಳ್ನೂರನ್ನು ಬಿಟ್ಟು ಹುಚ್ಚಲಿಂಗ ಮತ್ತೆ ಲೋಕ ಸಂಚಾರಕ್ಕೆ ಹೋಗಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಎರಡನೇ ಬಾರಿ ದೇಶ ಸಂಚಾರಕ್ಕೆ ಹೋಗಲಿಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥ ಹುಚ್ಚಲಿಂಗ ಸಂಚಾರವನ್ನು ಮಾಡ್ತಾ ಬೇರೆ ಬೇರೆ ದೇಶಕ್ಕೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದ್ದಾನೆ. ದೇಶ ಸಂಚಾರವನ್ನು ಮಾಡ್ತಾ ಕಂಚಿ, ಕಾಮಕೋಟಿ, ಕೊಲ್ಲೂರು, ಬಾರಾ ಜ್ಯೋತಿರ್ಲಿಂಗಗಳನ್ನು ದರ್ಶನವನ್ನು ಮಾಡಿಕೊಂಡು ಕಮುತಿಗೆ ಬರ್ತಾನ. ಭಕ್ತರ ಅಪೇಕ್ಷೆಯಂತೆ ಅಲ್ಲಿ ಹೋಗಿ ಕಮೂತಿಗೆ ಪುರಾಧೀಶನಾಗಿ ಅಲ್ಲೇ ಇರಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಪ್ಪ ನೀನು ಇಲ್ಲೇ ಇರಬೇಕು ಅಂಥೇಳಿ ಭಕ್ತಾದಿಗಳೆಲ್ಲ ಕೇಳ್ತಾರೆ. ಕೇಳಿದಾಗ ಹುಚ್ಚಲಿಂಗ ನಾನು ಇಲ್ಲಿ ನಿಲ್ಲೋದಿಲ್ಲ ಅಂತ ಹೇಳಿ ಮತ್ತೆ ಚಂದ್ರಗಿರಿಗೆ ಬಂದು ಚಂದ್ರಾತಾಯಿಯ ದರ್ಶನವನ್ನು ಪಡೆದುಕೊಂಡು ಎಲ್ಲಿಗೆ ಬರ್ತಾನೆ ಅಂತ ಕೇಳಿದ್ರೆ ಸಂಚಾರವನ್ನು ಮಾಡ್ತಾ ಉಡುಚಾಣ ಗ್ರಾಮಕ್ಕೆ ಬರ್ತಾನೆ. ಉಡುಚಾಣ ಗ್ರಾಮದಲ್ಲಿ ಯಾರಿರ್ತಾರೆ ಅಂತ ಕೇಳಿದ್ರೆ ಅವಾಗ ದಸರಾ ನಡೆದಿರ್ತದೆ, ದಸರಾ ಇರ್ತದೆ. ಆ ವೇಳೆಗೆ ಉಡುಚಾಣಕ್ಕೆ ಬರ್ತಾನೆ. ಉಡುಚಾಣಕ್ಕೆ ಬಂದಾಗ ಅಲ್ಲೇ ಗುರುಬಾಯಿ ಗೌಡ್ತಿ ಅಂತ ಹೇಳಿ ಒಂದು ದೊಡ್ಡ ಮನೆ ಇರ್ತದೆ. ಆ ಮನೆಯೊಳಗೆ ಆ ಗುರುಬಾಯಿ ಗೌಡ್ತಿ ಏನು ಮಾಡ್ತಿರ್ತಾಳೆ ಅಂತ ಕೇಳಿದ್ರೆ ದಿನಾ ದೇವಿ ಪುರಾಣ ಓದ್ತಿರ್ತಾಳೆ. ದೇವಿ ಪುರಾಣವನ್ನು 9 ದಿನ ಪಾರಾಯಣ ಮಾಡ್ತಿರ್ತಾಳೆ. ದೇವಿ ಪುರಾಣವನ್ನು ಪಾರಾಯಣ ಮಾಡಿ ಬನ್ನಿ ಮಹಾಂಕಾಳಿ ಪೂಜೆಯನ್ನು ಮಾಡ್ತಿರ್ತಾಳೆ. ಅವತ್ತು ವಿಜಯದಶಮಿ ದಿನ ಇರ್ತದೆ. 9 ದಿನ ಪಾರಾಯಣ ಮಾಡಿ ದೇವಿ ಪುರಾಣವನ್ನು ಪಾರಾಯಣ ಮಾಡಿ ಮನೆಯೊಳಗೆ ಎಲ್ಲರಿಗೂ ಬನ್ನಿ ಕೊಟ್ಟು ಮಕ್ಕೊಂಡಿರ್ತಾಳೆ. ಮನೆಯಾಗ ಮಕ್ಕೊಂಡ ಕನಸ್ನಾಗ ಯಾರು ಹೊಕ್ಕಾರ ಅಂತ ಕೇಳಿದ್ರೆ ಜಗನ್ಮಾತೆ ಹೊಕ್ಕಾಳ. ಗುರುಬಾಯಿ ಗೌಡ್ತಿ ಕನಸಿನಲ್ಲಿ ಜಗನ್ಮಾತೆ ಹೋಗಿ ಅಂತಾಳೆ, ಅಲ್ಲ ಗೌಡ್ತಿ ನೀನು 9 ದಿನ ನನ್ನ ಫೋಟೋಕ್ಕೆ ನನ್ನ ಪುರಾಣ ಓದಿದೆ. 9 ದಿನ ನೀ ಏನು ಮಾಡಿದ್ನ ಕೇಳಿದ್ರೆ ಹೋಳಿಗೆ ಮಾಡಿ ಫೋಟೋಕ್ಕೆ ಹಿಡಿದು ನಾನೂ ತಿನ್ನಲಿಲ್ಲ ನೀನೂ ತಿನ್ನಲಿಲ್ಲ. ಹೇಳ್ತಾಳೆ ನಾವು ಎಡಿ ಹಿಡಿತೀವಲ್ಲ, ಹೆಂಗೆ ಹಿಡಿತೀವಿ ಎಡಿನ? ನೀ ಆ ಕಡೆ ನಾ ಆ ಕಡೆ, ನೀ ಆ ಕಡೆ ನಾ ಈ ಕಡೆ ಅಂತ. ಅವ ಏನರ ತೊಗೊಂಡಿದ್ರೆ ನಾವು ಕೊಡ್ತಿದ್ದಿಲ್ಲ. ನೀ ಆ ಕಡೆ ಸರಿ, ನಾ ಈ ಕಡೆ ತೊಗೊಂಡು ಹೋಗ್ಕೊಂಡಿದ್ದೆ ನಿನಗೆ ತೋರಿಸಿ. ನಮ್ಮ ತಿಮ್ಮಗೆ ಹೇಳಿದ್ರಂತೆ, ಯಾರ ಗೌಡ್ರು ಹೇಳಿದ್ರಂತೆ, ಏಯ್ ಕುದುರೆಗೆ ನೀರು ತರಿಸ್ಕೊಂಡು ಬಾ ಅಂತಂದ್ರೆ ಅವ ಹೋದಂತ ಕೆರೆ ಹತ್ರ ಕುದುರೆ ತೊಗೊಂಡು ಕುದುರೆ ನೀರಲ್ಲಿ ಅದಾವ ನೋಡಂತ ತೋರಿಸಿದ್ನಂತ. ತೊಗೊಂಡು ಬಂದಂತೆ. ಕುಡ್ದಂಗೆ ಆಗತ್ತಾ? ಅದಕ್ಕೆ ನಮ್ಮ ಎಡಿ ಹಂಗೆ ಇರ್ತಾವೆ. ನೀ ಆ ಕಡೆ ನಾ ಈ ಕಡೆ ಹಂಗೆ ಎಡಿ ತೋರಿಸಿದ್ಲಕ್ಕೆ 9 ದಿವಸ ಪಾರಾಯಣ ಮಾಡಿದ್ಲು. 9 ದಿವಸ ತೋರ್ತಿದ್ಲು. ದೇವಿ ಬಂದು ಕನಸ್ನಾಗ ಹೇಳಿಲ್ಲ ಅಂತ. ಏನಂತ ಹೇಳಿ, ನೀ ಬರೀ ಫೋಟೋಗೆ ತೋರಿಸಿದಿ, ನನ್ನ ತತ್ವ ಸ್ವರೂಪನೇ ಆದಂಥವ ಬಂದು 9 ದಿವಸ ಆತು ಉಡ್ಚಾಣದಾಗ ಗವ್ಯಾಗ ಕುಂತಾನ, ಗುರ್ತಿಸಕ್ಕೆ ಬರಂಗಿಲ್ಲ ನಿನಗೆ ಗೌಡ್ತಿ ಅಂತಾಳ ಕನಸ್ನಾಗ. ಹೋಗೋ ನೀನು ಗುಡ್ಯಾಗ ಕುಂತಾನಲ್ಲೇ ನಿನ್ನ ಮುಡ್ಚಾಣದಾಗ ಅವನ್ನ ವಾದ್ಯ ವೈಭವಗಳೊಂದಿಗೆ ಮನೆಗೆ ಕರ್ಕೊಂಡು ಬಂದು ಅವನ ಪಾದಪೂಜೆ ಮಾಡಿ ಅವನಿಗೆ ಕೊಡೋ ಪ್ರಸಾದ ಅವ ತೊಗೊಂಡ್ರೆ ನಾ ತೊಗೊಂಡಾಗ ನೋಡು ಅಂತ ಹೇಳ್ತಾಳೆ ಜಗನ್ಮಾತೆ ಕನಸ್ನಾಗ. ಕೊಳ್ಳಾಗ ಲಿಂಗ ಕಟ್ಕೊಂಡಿರ್ತೀವಿ. ಲಿಂಗಕ್ಕೆ ಎಷ್ಟು ತೋರಿಸಿದ್ರು ಅದೇನು ಉಣ್ಣಂಗಿಲ್ಲ. ಎರೆದರೆ ನೆನೆಯದು ಮರೆದರೆ ಬಾಡೋದು, ಹುರುಳಿಲ್ಲ ಲಿಂಗಾರ್ಚನೆ ಅಂತ ಹೇಳ್ತಾರೆ. ಊಟ ಮಾಡಿಸ್ಬೇಕಂತ ಕೇಳಿದ್ರೆ ಯಾರು ಊಟ ಮಾಡ್ತಾರೆ? ಲಿಂಗ ಸ್ವರೂಪಿಗಳು ನಿಮ್ಮ ಮನೆಗೆ ಬಂದಿರ್ತಾರಲ್ಲ ಅವ್ರಿಗೆ ಕೊಟ್ಬಿಟ್ರಿ ಅಂತ ಕೇಳಿದ್ರೆ ಆ ಶಿವ ತೃಪ್ತ ಅಲ್ಲೇ ಆಕ್ಕಾನೆ ಅನ್ನುವಂಥದ್ದನ್ನು ನಮ್ಮ ಸಿದ್ಧಾಂತ ಹೇಳ್ತಾ ಇದೆ. ಹಂಗೆ 12 ದಿನ ಆಗೈತೆ ಅವ ಬಂದು ಕುಂತು ಬರೀ ನನ್ನ ಫೋಟೋಕ್ಕೆ ಎಡಿ ಹಿಡಿದೆ ಹೊರತು ನೀನು ನಿಜವಾದ ಜಂಗಮಾರ್ಚನೆಯನ್ನು ಮಾಡಿಸ್ಲಿಲ್ಲ.
ಗಿಡಕ್ಕೆ ನೀರು ಹಾಕ್ತಿರಲ್ಲ ನೀವು, ಗಿಡಕ್ಕೆ ನೀರು ಹಾಕಿರೇನ? ಎಲ್ಲಿ ಹಾಕಿರ್ತೀರಿ? ಎಲ್ಲಿ ಹಾಕಿರ್ತೀರಿ? ತಲೆ ಮೇಲೆ ಹಾಕ್ತೀರೇನ? ಎಲ್ಲಿ ಹಾಕ್ತೀರಿ? ಮಾತಾಡ್ರಿ ಇವತ್ತೊಂದು ದಿವಸ ಐತಿ. ಎಲ್ಲಿ ಹಾಕ್ತೀರಿ? ಹಾಂ, ಎಲ್ಲಿ ಹಾಕಿಬೇ ಗಿಡಕ್ಕೆ ನೀರು? ತಲೆಗೆ ಹಾಕಿನ? ಎಲ್ಲಿ ಹಾಕಿರಿ? ಬಡ್ಡಿಗೆ ಹಾಕಿರಿ? ಇಲ್ಲ. ಮತ್ತು ಬಡ್ಡಿಗೆ ಹಾಕಿರಿ ಮ್ಯಾಲೆ ಹೂವು ಬರ್ತಾವಿಲ್ಲ? ತಲೆಯಾಗಿ ಇಟ್ಕೊಂಡ್ರಿಲ್ಲ ಹೂವು? ಮಲ್ಲಿಗೆ ಹೂವು ಇಟ್ಕೊಂಡ್ರಿಲ್ಲ? ಅವು ಹಂಗೆ ಬಂದವು, ಉದುರಿ ಬಂದವನ. ಬಡ್ಡಿಗೆ ನೀರು ಹಾಕಿದಾಗ ಮ್ಯಾಲೆ ನೋಡಿ ಮಲ್ಲಿಗೆ ಹೂವಾಗಿ ಹಾಕ್ಕೊಂಡವ್ರಿಗೆ ಸುತ್ತಲ ಕುಂತವ್ರಿಗೆ ಘಮ 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 ಅನ್ನಕತ್ತಾವ. ಹೌದಲ್ಲ? ಆ ಘಮ ಘಮ ಅನ್ಬೇಕಾರೆ ಅದ್ರ ಹಿಂದೆ ನೀರು ಹಾಕ್ಯಾರ, ಗೊಬ್ಬರ ಹಾಕ್ಯಾರ. ಎಲ್ಲಿ ಹಾಕ್ಯಾರ? ಗಿಡದ ನೆತ್ತಿ ಮೇಲೆ ಹಾಕಿಲ್ಲ, ಬಡ್ಡಿಗೆ ಹಾಕ್ಯಾರ. ಬಡ್ಡಿಗೆ ಹಾಕಿದ್ರೆ ಮ್ಯಾಲೆ ಹೂ ಬಿಡ್ತಾವೆ ನೋಡ್ರಿ, ಮ್ಯಾಲೆ ಹೂ ಬಿಡಂಗಿಲ್ಲನು. ಹಂಗೆ ಗೌಡ್ತಿ ಗಿಡಕ್ಕೆ ಬಡ್ಡಿಗೆ ಹಾಕಿದ್ರೆ ಮ್ಯಾಲೆ ಹೆಂಗೆ ನೀರು, ಬಡ್ಡಿಗೆ ನೀರು ಗೊಬ್ಬರ ಹಾಕಿದ್ರೆ ಹೆಂಗೆ ಹೂವು ಅದೆಲ್ಲ ಆಗ್ತದಲ್ಲ, ನನ್ನ ಸ್ವರೂಪನೇ ಆದಂಥ ಜಂಗಮ ಬಂದು ನಿನ್ನ ಹುತ್ಸಲಿಂಗೇಶ ಕುಂತಾನ, ಅವನಿಗೆ ಹೋಗಿ ಕರ್ಕೊಂಬಂದು ಊಟ ಮಾಡಿಸು, ನಿನಗೆ ಸುಖ ಆಗ್ತತಿ ಅಂತ ಹೇಳಿ ಜಗನ್ಮಾತೆ ಕನಸ್ನಾಗ ಹೇಳ್ತಾಳೆ. ಲಿಂಗದ ಮುಖವೇ ಜಂಗಮ ಅಂತ ಹೇಳ್ತಾರೆ. ಹೇಳಿದಾಗ ಗುರುಪಾಯಿ ಗೌಡ್ತಿ ಎದ್ದ ಕುಂದಿರ್ತಾಳೆ. ಮನೆಯೊಳಗೆ ವಾಲಿಕಾರ ಇರ್ತಾನೆ, ಕಾರ್ಕುನ ಇರ್ತಾನೆ, ಕರೀತಾಳೆ ಹೋಗಿ, ಕಾರ್ಕುನ ಬಾ, ಹಿಂಗೆ ನನ್ನ ಕನಸಿನಾಗ ದೇವಿ ಬಂದಿದ್ಲು, 2 ಸಲ ಬಂದಾಳ, ಹೋಗು ನೀ ಆ ಗುಡಿಯೊಳಗೆ ಹಿಂಗದಾರಂತ ವಾದ್ಯ ವೈಭವ ಕಲಶ ಕನ್ನಡಿ ಡೊಳ್ಳ ಎಲ್ಲವನ್ನ ತೆಗೆದುಕೊಂಡು ಗುಡಿಗೆ ಹೊಕ್ಕಾರೆ. ಗುಡಿಗೆ ಹೋದಾಗ ಗೌಡ್ತಿ ಕೇಳಿರ್ತಾಳೆ, ಅಲ್ವಾ ಯವ್ವ ಅವ ಹೆಂಗದಾನ ಅಂತೇಳಿ ಹೆಂಗೆ ಗುರುತಿಸ್ಬೇಕಂದಾಗ ಹೊಳೆಯುವ ಗಡ್ಡಗಳದಾವು, ಪಳಪಳ ಹೊಳೆಯುವ ಕಣ್ಣುಗಳದಾವ. ನೋಡಿಬಿಟ್ನೆ ಅಂದ್ರೆ ಬೆಂಕಿ ಇದಾದಂಗೆ ಆಗ್ತದೆ. ಅಂಥ ತೇಜಪುಂಜ ಕಣ್ಣುಗಳದವನು, ಹೊಳೆಯುವ ಗಡ್ಡಗಳದಾವು. ಕೈಯಾಗ ನನ್ನ ಆಯುಧ ಐತಿ, ಚಂದ್ರಾಯುಧ ಐತಿ ಅವನ ಕೈಯಾಗ. ಅವನ ಕೆಂಜಡೆಗಳನ್ನು ನೋಡಿಬಿಟ್ರೆ ಮಿರಿ 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 ಬೆಳ್ಳಿಯಿಂದ ಮಿಂಚ್ತಾ ಇದ್ದವನು ಕೂದಲುಗಳು. ಅಂಥ ಪುಣ್ಯಾತ್ಮ ನಿನ್ನ ಗುಡಿಯೊಳಗೆ ಬಂದು ಕೂತ್ಕೊಂಡು 12 ದಿವಸ ಆತು, ಇವತ್ತು ಹೋಗಿ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ವಾದ್ಯ ವೈಭವ ಡೊಳ್ಳು ಭಜನೆ ಆರತಿ ಕನ್ನಡಿ ಎಲ್ಲವನ್ನು ಹಿಡಿದುಕೊಂಡು ಹಡದಿಯನ್ನು ಹಾಸ್ತಾ ಗುಡಿ ಒಳಗೆ ಹೋಗಿ ನೋಡ್ತಾರ. ಒಂದು ಮೂಲ್ಯಾಗ ಕಂಬಕ್ಕೆ ಬೆನ್ನು ಕಟ್ಕೊಂಡು ಕುಂತಿರ್ತಾನೆ ನಮ್ಮ ಹುಚ್ಚಲಿಂಗ. ಕುಂತಾಗ ಆಶ್ಚರ್ಯ ಆಗ್ತದೆ, ಯಪ್ಪ 12 ವರ್ಷ ಆಯ್ತು, 12 ದಿನ ಆಯಿತು ನೀ ಇಲ್ಲಿ ಬಂದು, ನಿನ್ನ ಊಟವೇನು, ನಿನ್ನ ವಿಚಾರ ಏನು ಯಾರೂ ಕೇಳಿಲ್ಲ ಅಂತ ಹೇಳಿ ಅಂದು ಗೌಡ್ತಿ ಉದ್ದಕ್ಕೆ ಬಿದ್ದು 12 ದಿನದ ನಂತರ ಏನು ಮಾಡ್ತಾರೆ ಅಂತ ಕೇಳಿದರೆ ಅವನಿಗೆ ಮನೆಗೆ ಕರ್ಕೊಂಡು ಬರ್ತಾರೆ. ಹಡದಿಯನ್ನು ಹಾಸ್ತಾ ಅದರ ಮೇಲೆ ಭಕ್ತಿ ಶ್ರದ್ಧೆಯಿಂದ ವಾದ್ಯ ವೈಭವಗಳೊಂದಿಗೆ ಅವನಿಗೆ ಪಾದಕ್ಕೆ ನೀರನ್ನು ಹಾಕ್ತಾ ಅವನನ್ನು ಮನೆಗೆ ಕರ್ಕೊಂಡು ಬರ್ತಾರೆ ಗೌಡ್ರ ಮನೆಗೆ. ಗೌಡ್ರ ಮನೆಗೆ ಬಂದಾಗ ಆನಂದ ಆಗ್ತದೆ. ಆನಂದಾಗಿ ಹುಚ್ಚಲಿಂಗ ಗೌಡ್ತಿ ಮನೆಯೊಳಗೆ ಕೂತ್ಕೊಂಡಿರ್ತಾನೆ. ಭಕ್ತಿ ಎಲ್ಲಿರ್ತದಲ್ಲ ಮನಸ್ಸು ಅಲ್ಲಿ ಹೋಗ್ತದೆ. ಹಂಗೆ ಆ ಮನೆಯೊಳಗೆ ಕೂತ್ಕೊಂಡಾಗ ಗೌಡ್ತಿ ಆಕಿದೊಂದು ಏನೋ ಭಾವನೆ ಇರ್ತತಿ. ಇವನು ಮುಂದೆ ಹೇಳಬೇಕು, ಮಹಾತ್ಮ ಅನ್ನೋದು ಗೊತ್ತಾಗ್ತದಲ್ಲ. ಎಲ್ಲ ಆದರಾತಿಥ್ಯವನ್ನು ಮಾಡಿದಂಥ ಗೌಡ್ತಿ ಸೇವೆಯನ್ನು ಮಾಡ್ತಾ ಒಂದು ದಿನ ಹುಚ್ಚಲಿಂಗನಿಗೆ ಹೇಳ್ತಾಳೆ, ಯಪ್ಪ ನನ್ನ ಮನೆಯೊಳಗೆ ಸಂಪತ್ತು ಕೊಟ್ಟಿದ್ದೀಯಾ, ಧನ ಧಾನ್ಯ ಎಲ್ಲ ವೈಭವವನ್ನು ಕೊಟ್ಟಿದ್ದೀಯಾ, ಆದ್ರೆ ಒಂದು ಕೊರತೆ ಇದೆ ನನಗೆ. ಏನು ಕೊರತೆ ಅಂತ ಕೇಳಿದ್ರೆ, ಮಕ್ಕಳಿಲ್ಲ ತಂದೆ, 3 ತಲೆಮಾರಿನಿಂದ ನನಗೆ ಸಂತಾನ ಭಾಗ್ಯ ಅನ್ನುವಂಥದ್ದಿಲ್ಲ. ನಾ ಹೆಚ್ಚು ಇನ್ನು ಈ ಭೂಮಿ ಮ್ಯಾಗ ಇರಂಗಿಲ್ಲಪ್ಪ, ನಂದು ಆಯುಷ್ಯ ಮುಗಿಯಾಕೆ ಬಂದತಿ. ಅದಕ್ಕೆ ನಾನು ಒಂದು ಮಗುವನ್ನು ನೋಡಿ ಹೋಗ್ಬೇಕಂತ ಮಾಡೀನಿ. ಅಂಥ ಮಗು ಅಲ್ಲಿ ಕುಂತೈತಿ ನೋಡಲ್ಲಿ, ಅಂಥ ಒಂದು ಮಗುವನ್ನು ನೋಡಿ ಆಡಿಸಿ ಹೋಗ್ಬೇಕಂತ ಮಾಡೀನಿ. ಹುಚ್ಚಲಿಂಗ ನೀ ಕೃಪಾ ಮಾಡಿದ್ರೆ ಆಗ್ತದಪ್ಪ, ಇಲ್ಲಂದ್ರೆ ಆಗಂಗಿಲ್ಲ. ನೋಡು ತಂದೆ, ನನ್ನ ಮನೆಗೆ ಬಂದು ಈ ಮನೆಯನ್ನು ಉದ್ಧಾರ ಮಾಡುವಂಥ, ಈ ಮನೆಯ ವಂಶದ ದೀಪವನ್ನು ಬೆಳಗಿಸುವಂಥ ಕರ್ತವ್ಯ ಯಾರಲ್ಲಿದೆ ಅಂತ ಕೇಳಿದರೆ ನಿನ್ನೊಳಗಿದೆ, ನೀ ಅದನ್ನು ಕೊಟ್ಟು ಕಾಪಾಡಪ್ಪ ಅಂತ ಹೇಳಿ ಬೇಡ್ಕೊತಾಳೆ. ಬೇಡ್ಕೊಂಡಾಗ ಹುಚ್ಚಲಿಂಗ ಅಂತಾನೆ, ನೀನು ಭಾಳ ದಿವಸ ಭೂಮಿ ಮ್ಯಾಗಿರಂಗಿಲ್ಲ, ನಂದು ಮುಗಿದೈತಿ, ಈಗ ನಾನೂ ಹೋಗೋದಿದೆ, ಶಿವನಪ್ಪಣೆ ನನಗೂ ಆಗ್ಯದ, ನಾನೂ ಹೋಗೋದಿದೆ. ನನಗೆ ನೀ ಏನು ಕೊಡಬೇಡ, ಭೂಮಿ ಕೊಡಬೇಡ, ಬಂಗಾರ ಕೊಡಬೇಡ, ಏನೂ ಕೊಡಬೇಡ. ಹುಚ್ಚಲಿಂಗ ಅಂತಾನೆ ಗೌಡ್ತಿಗೆ, ನನಗೇನು ಕೊಡು ಅಂತ ಕೇಳಿದ್ರೆ ಒಂದು 3 ಮೊಳ ಭೂಮಿ ಕೊಡು. ಇದು 6 ಮೊಳದ ಇಡಾಕೆ 3 ಮೊಳದ ಬೇಕಲ್ಲ, ಅದಕ್ಕೊಂದು 3 ಮೊಳ ಭೂಮಿ ಕೊಡು ಅಂತ ಹೇಳಿ ಕೇಳ್ತಾನೆ. ಅಳಾಕತ್ತಾಳ ಗೌಡ್ತಿ. ಅವನ ಶಕ್ತಿಯನ್ನು ನೋಡಿ, ಅವನ ವಿರಕ್ತಿಯನ್ನು ನೋಡಿ ಬೇಕಾದ ಬೇಡ್ಬೋದಿತ್ತಲ್ಲೇ. ಏನೂ ಬೇಡೋದಿಲ್ಲ. ಅದು ಎಲ್ಲವೂ ಬೇಡುವಂಥದ್ದಲ್ಲ, ಲೋಕದ ವಿಧಿಯದು ಎಲ್ಲ, ಅದು ಬೇಡ ನನಗೆ ಅಂತ ಹೇಳಿ, ಏನು ಬೇಡ,
ನನಗೆ 3 ಮೊಳ ಜಾಗ ಕೊಟ್ಬಿಡು, 3 ಗೇಣು ಜಾಗ ಕೊಟ್ಬಿಡು ಅಂತಂದ. ಗೌಡ್ರಿ ಅತ್ಕೊಂತ ಕೇಳ್ತಾಳೆ, ಯಪ್ಪ ನೀ ಮನಸ್ಸು ಮಾಡಿದ 3 ಮೊಳ ಅಲ್ಲ, 3 ಹೊಲ ನಿನಗೆ, 100 ಹೊಲ ನಿನಗೆ ಇರುವಲ್ವಾಕ ಅಂತಾಳೆ. ಅಂದಾಗ ಭಾಳ ಆಶ್ಚರ್ಯ ಆಗ್ತದೆ. ತಾಯಿ ಕುತ್ಕೊಂಡು ಹೇಳ್ತಾನೆ ಹುಚ್ಚಲಿಂಗ, ತಾಯಿ ತೋಳ್ನೂರ್ನಾಗ ಈ ಗಿಡ ಹುಟ್ಟ್ಯದ, ಈ ಗಿಡ ತೋಳ್ನೂರ್ನಾಗ ಹುಟ್ಟದ, ಬಂದು ಎಲ್ಲಿ ಫಲ ಕೊಡಾಕತ್ತದ ಅಂತ ಕೇಳಿದ್ರೆ ಚಡ್ಚಾಣದಾಗ ಕೊಡಾಕತ್ತದ. ಇಲ್ಲಿ ಬೆಳೆದದ, ಇಲ್ಲಿ ಫಲ ಬಿಡ್ತದ. ಅಲ್ಲಿ ಅವರು ಹುಟ್ಟಿಸಿದ್ರು, ನನಗೆ ನನ್ನನ್ನು ಬೆಳೆಸಿದ್ರು, ನಾ ಬಂದು ಎಲ್ಲಿ ನನ್ನ ಹಚ್ಚಲ್ಪಟ್ಟಾನ ದೇವರು ಅಂತ ಕೇಳಿದ್ರೆ ತೋಳೂರಿನ ವೃಕ್ಷವನ್ನು ಚಡ್ಚಾಣದಲ್ಲಿ ಹಚ್ಚಲ್ಪಟ್ಟಾನ. ನೀವಿನ ಮೇಲೆ ಹಣ್ಣನ್ನು ಹರ್ಕೊಂಡು ತಿನ್ನಿರಿ, ನಿಮಗೆ ಸುಖ ಆಗ್ತತಿ. ಮೈನಾವತಿ ಅದಾಳಲ್ಲ ನಿನ್ನ ಸೊಸಿ, ಮೈನಾವತಿಯ ಹೊಟ್ಟೆಯಲ್ಲಿ ನಿನಗೆ ಬಾಳಪ್ಪ ಗೌಡ ಅನ್ನುವಂಥ ಹುಟ್ಟಿ ಬರ್ತಾನ ಅಂತ ಹೇಳ್ತಾರೆ ಉಚ್ಚಲಿಂಗೇಶ್ವರು. ಮೈನಾವತಿ ಗೌಡತಿ ಅದಾಳಲ್ಲ ನಿನ್ನ ಸೊಸಿ, ಅವಳ ಹೊಟ್ಟೆಯಲ್ಲಿ ಯಾರು ಹುಟ್ಟಿ ಬರ್ತಾರ ಅಂತ ಕೇಳಿದ್ರೆ ಬಾಳಪ್ಪ ಗೌಡ ಅನ್ನುವಂಥ ನಿನ್ನ ಮೊಮ್ಮಗ ಹುಟ್ಟಿ ಬರ್ತಾನ. ಯಪ್ಪ ಇದಕ್ಕೆ ಸಾಕ್ಷಿ ಹೆಂಗೆ, ನಾನು ಹೋದೆ ನೀನು ಹೋದೆ, ಸಾಕ್ಷಿ ಹೆಂಗೆ ಈ ವಂಶ ಬೆಳೆದು? ತಾಯಿ ಕೇಳ್ತಾಳೆ, ಯವ್ವ ಕೇಳು, ನಿನ್ನ ಮನೆ ಮುಂದೆ ಬೇವಿನ ಗಿಡ ಇದೆ ನೋಡು, ಆ ಬೇವಿನ ಗಿಡ ಇದೆಯಲ್ಲ ಅಲ್ಲಿ ಹೋಗಿ ಎಲಿ ಹರ್ಕೋ ಅಂತಾನೆ ಹುಚ್ಚಲಿಂಗ. ಒಂದು 4 ಮಂದಿ ಕರೀತಾರೆ, ವಾಲಿಕಾರ, ಸೊಸಿ, ಮಗ ಎಲ್ಲರನ್ನ ಕರ್ಕೊಂಡು ಅಲ್ಲಿ ಹೋಗ್ತಾರೆ. ಈ ಗಿಡದ ಎಲೆ ಹರ್ಕೊಂಡು ತಿನ್ನಿರಿ ಅಂತ ಅಂತಾರೆ. ಬೇವಿನ ಗಿಡ ವಿಷ ಇರ್ತದಲ್ಲ, ಎಲೆ ವಿಷ ಇರ್ತದಿಲ್ಲ, ಆ ಎಲೆಯನ್ನು ಹರ್ಕೊಂಡು ತಿನ್ನಿರಿ ಅಂತಾರೆ. ಹರ್ಕೊಂಡು ತಿಂದಾಗ ಆ ಬೇವಿನ ಗಿಡದ ಎಲೆ ಏನಾಗಿತ್ತು ಅಂತ ಕೇಳಿದ್ರೆ ವಿಷ ಇರಲಿಲ್ಲ, ಅದು ಸಿಹಿಯಾಗಿತ್ತು. ಸಿಹಿ ಹತ್ತಕತ್ತಿಲ್ಲ, ಬರೋ ವರ್ಷ ನಿಮ್ಮ ಮನೆಯೊಳಗೆ ಬಾಳಪ್ಪ ಗೌಡ ಹುಡ್ತಾನ, ನಿನ್ನ ಸಂಸಾರವು ಸಿಹಿ ಆಗ್ತದೆ, ಆನಂದವಾಗಿರು ಅಂತ ಹೇಳಿ ಮಕ್ಕಳ ಆಶೀರ್ವಾದವನ್ನು ಕೊನೆಗೆ ಏನು ಮಾಡ್ತಾ ಇದ್ದಾನೆ ಅಂತ ಕೇಳಿದರೆ, ಇದಕ್ಕೆ ಪರಮಾತ್ಮನ ಆಣೆ ಇದೆ, ಚಂದ್ರಾತಾಯಿ ಆಣೆ ಇದೆ, ನೀ ಏನು ಚಿಂತೆ ಮಾಡಬೇಡ, ಎಲ್ಲ ಭಾಳ ಚಲೋ ಆಗ್ತದೆ, ಭಾಳ ಆನಂದವಾಗಿ ಇರಿ, ನಿಮ್ಮ ಮನೆ ಉತ್ತರೋತ್ತರವಾಗಿ ಸಾಗಲಿ. ಇನ್ನು ನಾನು ಇಲ್ಲೇನು ಸಮಾಧಿ ಹಾಕಿನಲ್ಲ, ಆ ಸಮಾಧಿಯ ಪೂಜೆಯಿಂದ ಹಿಡ್ಕೊಂಡು ಎಲ್ಲ ಉಸ್ತುವಾರಿ ಯಾರು ನೋಡ್ಬೇಕಂತ ಕೇಳಿದ್ರೆ ನಿನ್ನ ಗೌಡತಿ, ನಿನ್ನ ಮನೆಯಿಂದ ಆಗ್ಬೇಕು. ಈ ಪೂಜೆ ಎಲ್ಲ ಪುನಸ್ಕಾರಗಳು ನಿನ್ನ ಮನೆತನದಿಂದ ಆಗ್ಬೇಕು ನೋಡವ ಅಂತ ಹೇಳಿ ಆಶೀರ್ವಾದವನ್ನು ಕೊಟ್ಟಿದ್ದಾನೆ ಹುಚ್ಚಲಿಂಗ. ಆಶೀರ್ವಾದವನ್ನು ಕೊಟ್ಟು ಸಂತೋಷವನ್ನು ಪಡಿಸಿ ಪಾಲ್ಗುಣ ಶುದ್ಧ ಪಂಚಮಿ ತಿಥಿ ಅವತ್ತಿನ ದಿನ ಕ್ರಿಯಾ ಸಮಾಧಿಯನ್ನು ರೆಡಿ ಮಾಡ್ಯಾರ. ಗಾರೆ ಗಚ್ಚುಗಳಿಂದ ಕಟ್ಟಿಸಿದ್ದಾರೆ. ಅತ್ಯಂತ ಸುಂದರವಾದಂಥ ಸಮಾಧಿಯನ್ನು ಕಟ್ಟಿಸ್ಯಾರ. ಸ್ಟೆಪ್ಗಳನ್ನು ಮಾಡಿ ಒಳಗೆ ಗರ್ಭಗುಡಿ ಟೈಪ್ ಮಾಡಿ ಆ ಸಮಾಧಿಯನ್ನು ಕಟ್ಟಿಸ್ಯಾರ. ಹುಚ್ಚಲಿಂಗೇಶ್ವರ ಹೇಳ್ತಾರೆ, ಅಪ್ಪ ನಂದು ಬಂದ ಕಾರ್ಯ ಮುಗಿದದ, ಭಕ್ತಿ ಮಾರ್ಗದಲ್ಲಿ ನೀವು ನಡೀರಿ ಅಂದ್ರೆ ಆ ಶಕ್ತಿ ನಿಮಗೆ ಒಲೆದು ಎಲ್ಲವನ್ನು ಕೊಡ್ತಾಳೆ. ನಾನು ಈ ಸಮಾಧಿಯಲ್ಲಿ ಹೊಕ್ಕಿನಿ, ಮ್ಯಾಲೆ ಕಲ್ಲು ಮುಚ್ಕೊಂಡ್ಬಿಡ್ರಿ ಅಂತ ಹೇಳಿ ಏನು ಮಾಡ್ತಾರಂತ ಕೇಳಿದರೆ ಪರಮಾತ್ಮನ ಜ್ಞಾನವನ್ನು ಮಾಡ್ತಾ ಧ್ಯಾನವನ್ನು ಮಾಡ್ತಾ ಆ ಶಿವೆಯನ್ನು ಚಂದ್ರಾತಾಯಿಯನ್ನು ನೆನೆಸ್ತಾ ಎಲ್ಲರಿಗೂ ಆಶೀರ್ವಾದವನ್ನು ಕೊಟ್ಟಿರ್ತಕ್ಕಂಥ ಹುಚ್ಚಲಿಂಗ ಏನು ಮಾಡ್ತಾನೆ ಅಂತ ಕೇಳಿದರೆ ಆ ಭೂಮಿಯೊಳಗಡೆ ಆ ಗರ್ಭಗುಡಿಯಲ್ಲಿ ಇಳಿಯುವ ಮುಂದೆ ಮತ್ತೊಂದು ಮಾತನ್ನು ಹೇಳ್ತಾನೆ. ಗೌಡ್ತಿ ನೋಡು, ಈ ಭೂಮಿ ಮೇಲೆ ಚಂದ್ರಗಿರಿ ಧರ್ಮಗಿರಿ ಇದು ಮೆರೀತದೆ ಬಹಳ ಸುಂದರವಾಗಿ. 360 ದಿನಕ್ಕೆ ನೀ ಏನು ಮಾಡ್ಬೇಕಂತ ಕೇಳಿದ್ರೆ ಅಂದರೆ 365 ದಿನಕ್ಕೆ ಒಂದು ವರ್ಷ, ವರ್ಷಕ್ಕೊಮ್ಮೆ ನೀ ಇಲ್ಲಿ ಏನು ಮಾಡ್ಬೇಕಂತ ಕೇಳಿದ್ರೆ ಅಗ್ನಿ ಜರುಗಲೆಪ್ಪ, ನಿನ್ನಿಂದ ಅಗ್ನಿ ಪುಟವಾಗಬೇಕು. ಆ ಅಗ್ನಿ ಚಂದ್ರಾಯುಧವನ್ನು ಹಿಡಿದುಕೊಂಡು ಅಗ್ನಿ ಪೂಜೆಯನ್ನು ಮಾಡಿ ಅದು ನಿಮ್ಮ ಮನೆತನದಿಂದ ನೆನೆಯಬೇಕು ಅಂತ ಹೇಳಿ ಪಾಲ್ಗುಣ ಶುದ್ಧ ಪಂಚಮಿ ಅಮೃತ ಸಿದ್ಧಿ ಯೋಗ ಇರ್ತದೆ. ದಂಡ ಉರಿತಾ ಇರ್ತದೆ, ಅಲ್ಲಿ ಭಯಂಕರ ಅಗ್ಗಿ ಉರಿತಾ ಇರ್ತದೆ. ಆ ಚಂದ್ರಾಯುಧವನ್ನು ಅವರಿಗೆ ಆಶೀರ್ವಾದವನ್ನು ಕೊಟ್ಟಿರ್ತಕ್ಕಂಥ ಹುಚ್ಚಲಿಂಗ ವಾದ್ಯರವಗಳೊಂದಿಗೆ ಆ ಜೀವಂತ ಸಮಾಧಿಯನ್ನು ಪ್ರವೇಶ ಮಾಡಿಬಿಡ್ತಾನೆ. ಪ್ರವೇಶ ಮಾಡಿದಾಗ ಅಲ್ಲಿ ಏನಾಗ್ತದೆ ಅಂತ ಕೇಳಿದರೆ ಮೇಲೆ ಆ ಸಮಾಧಿಯನ್ನು ಮುಚ್ಚಿದ್ದಾರೆ. ಇವತ್ತಿಗೂ ಆ ಸಮಾಧಿ ಏನಾಗಿದೆ ಅಂತ ಕೇಳಿದರೆ ಕಾಮಧೇನು ಕಲ್ಪವೃಕ್ಷವಾಗಿ ಬಂದ ಭಕ್ತರಿಗೆ ಬೇಡಿದ್ದನ್ನು ಬೀಡಿದ್ದನ್ನು ಈವಂಥ ಕಾಮಧೇನುವಾಗಿ ಇವತ್ತೆಲ್ಲಿದೆ ಅಂತ ಕೇಳಿದರೆ ಒಬ್ಬ ಮಹಾತ್ಮನ ಪುಣ್ಯಸ್ಥಳವಾಗಿ ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಅನ್ನೋ ಹಂಗೆ ಅದು ಪುಣ್ಯದ ನೆಲವಾಗಿ ಭಾಗ್ಯದ ನಿಧಿಯಾಗಿ ಬಂದ ಭಕ್ತರಿಗೆ ಕಾರುಣ್ಯ ನಿಧಿಯಾಗಿ ಎಲ್ಲಿದೆ ಅಂತ ಕೇಳಿದರೆ ಚಡಿಚಾಣ ಗ್ರಾಮದಲ್ಲಿ ನಡೆದುಕೊಂಡು ಬರ್ತಾ ಇರುವಂಥದ್ದನ್ನು ತಾವೆಲ್ಲ ನೋಡಿದ್ದೀರಿ.
ಇಂಥ ಚರಿತ್ರೆಯನ್ನು ಸುಮಾರು 9 ದಿನ ಹೇಳುವಂಥ ಒಂದು ಸೌಭಾಗ್ಯ ನನ್ನ ಪಾಲಿಗೂ ಬಂದಿದೆ. ವರ್ಷ ಹೇಳ್ತೀವಿ, ಆದರೂ ಕೂಡ ಭಾಳ ಖುಷಿ ಅನ್ನಿಸ್ತದೆ. ವರ್ಷ ಹೇಳೋ ಮುಂದೆ ಏನೋ ಒಂದು ಉತ್ಸಾಹ ಬರ್ತೈತಿ ಒಳಗೆ. ಯಾಕಂತ ಕೇಳಿದ್ರೆ ಅದು ನಮ್ದಲ್ಲ, ಯಾರ್ದು ಕೇಳಿ ಒಳಗೆ ಕುಂತಾನಲ್ಲ ಗರ್ಭಗುಡಿಯೊಳಗೆ, ಅವನ ಕೃಪೆಯಿಂದ ಬರ್ತದೆ. ನಾನು ಅಂದ್ರೆ ಅದು ನರಕ ಆಗ್ತದೆ. ಅದಕ್ಕೆ ಹೇಳೋರು ನಾವಲ್ಲ, ಕೇಳೋರು ನಾವಲ್ಲ. ಅವ ಕರ್ಕೊಂಡು ಬರವ, ಅವ ನುಡಿಸವ, ಅವ ಕುಂದರ್ಸವ, ಎಲ್ಲವನ್ನ ನೋಡವ ಯಾರು ಅಂತ ಕೇಳಿದ್ರೆ ಒಳಗೆ ಗರ್ಭಗುಡಿಯೊಳಗೆ ಕುಂತಂತ ಉಡ್ಚಾಣದಲ್ಲಿ ಕುಂತಂತ ಆ ಹುಚ್ಚಲಿಂಗನಿಂದ ಇದೆಲ್ಲವೂ ನಡ್ಕೊಂಡು ಬರ್ತದೆ. ಆತನ ಕೃಪೆ ಸರ್ವರ ಮೇಲೆ ಇರಲಿ, ಎಲ್ಲ ಜನರ ಮೇಲೆ ಇರಲಿ. ಈ ಭಾಗದಲ್ಲಿ ಮಳೆ ಬೆಳೆ ಚೆನ್ನಾಗಿ ಕೊಡಪ್ಪ ಪರಮಾತ್ಮ ಅಂತ ಹೇಳಿ ರೋಗ ರುಜಿನಗಳನ್ನು ಬರಲಾರ್ದಾಗಿ ಎಲ್ಲರಿಗೆ ಆರೋಗ್ಯ ಭಾಗ್ಯವನ್ನು ಪುತ್ರ ಸಂತಾನವನ್ನು ಕೊಡು ಅಂತ ಹೇಳಿ ಎಲ್ಲರಿಗೆ ಬೇಡ್ತಾ ಆ ಹುಚ್ಚಲಿಂಗನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಕವಿ ಈ ಚರಿತ್ರೆಯನ್ನು ಮುಗಿಸ್ಕೊಂಡು ಬರ್ತಾನೆ. ಇಂಥ ಚರಿತ್ರೆಯನ್ನು 9 ದಿನ ನಾವು ಇಲ್ಲಿ ನಿಮ್ಮೆಲ್ಲರಿಗೆ ಹೇಳುವಂಥ ಪ್ರಸಂಗ ಬಂತು. ತಾವೆಲ್ಲ ಭಕ್ತಿ ಶ್ರದ್ಧೆಯಿಂದ ಕೂಡಿದ್ದೀರಿ. ಬಹುಶಃ ನೀವೆಲ್ಲ ಬರೋದ 2 ದಿನ, ನಿಮಗೆ ಪುರಾಣ 2 ದಿನ ಕೇಳ್ತೀರಿ ನೀವು. ಬರೋದ ಲಾಸ್ಟ್ ದಿವ್ಸ ಬರ್ತೀರಿ, ನಮಗೆ ಕುಂಭ ಹೊತ್ತು ಕುಂಭ ಹಾಕಿ ಲೇಟ್ ಅವನ್ನ 2 ದಿವ್ಸ ಪುರಾಣ ಕೇಳಿರ್ತೀರಿ. ಫಸ್ಟ್ಲಿಂದ ಬಂದ್ರೆ ಗೊತ್ತಾಕಿರ್ತದೆ. ಆದರೂ ಇರಲಿ, ಎಷ್ಟು ಅವನು ಹುಚ್ಚಲಿಂಗನ ಕೃಪೆ ಏನಿರ್ತೈತೆ ಹೆಂಗಾಗ್ತದೆ, ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಹಾರೈಸಿ ಈಗ ಮುಂದೆ ಧರ್ಮಸಭೆ ನಡ್ಕೊಂಡು ಬರ್ತದೆ. ಅದನ್ನು ನಮ್ಮ ಅಂಬಣ್ಣ ಸರ್ ತಳಕೇರಿಯವರು ಉಳಿದಂಥ ಎಲ್ಲ ಗಣ್ಯರು ನಮ್ಮ ಸರ್ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಇವತ್ತಿನ ಸಭೆಗೆ. ಮುಂದೆ ಏನು ನಡೀತದೆ ಅನ್ನುವಂಥದ್ದನ್ನು ನಮ್ಮ ಅಂಬಣ್ಣ ತಳಕೇರಿ ಸರ್ ಹೇಳ್ತಾರೆ. ನಾವು ಆ ಪ್ರಕಾರ ಮುಂದಿನ ಕಾರ್ಯಕ್ರಮವನ್ನು ನೋಡೋಣ ಅನ್ನುವಂಥ ಮಾತನ್ನು ಹಾರೈಸಿ ಈಗ ಮುಂದಿನ ವೇದಿಕೆಯನ್ನು ಅವ್ರಿಗೆ ಬಿಟ್ಟು ಕೊಡ್ತೀವಿ. ಅದರ ಜೊತೆಯಲ್ಲಿ ನಮ್ಮ ಕಲಾವಿದ ದ್ವಯರು ಇಬ್ಬರು 9 ದಿವಸ ಭಾಳ ಚಂದ ನಮ್ಮ ಜೊತೆಗೆ ಹಾಡ್ಯಾರ. ನಮ್ಮ ಮಂಜುನಾಥ್ ಗವಾಯಿ, ನಮ್ಮ ಗಜಾನನ ಭಾಳ ಚಂದ ತಬಲಾ ಬಾರ್ಶಾನ. ಮಂಜುನಾಥ್ ಗವಾಯಿ ಭಾಳ ಚಂದ ಹಾಡ್ಯಾನ. ಒಳ್ಳೆಯ ಕಂಠ, ಭಾಳ ಒಳ್ಳೆಯ ಸುಮಧುರವಾದಂಥ ಧ್ವನಿ ಅವನದಿದೆ. ಇನ್ನೂ ಕೇಳ್ಬೇಕು ಅನ್ನಿಸ್ತದೆ. ಹಾಡೋರಿಗೆ ಕಂಠ ಸೊಂಟ ಗಟ್ಟಿರ್ಬೇಕಂತ, ಇಲ್ಲಾಂದ್ರೆ ಹೊಂಟ ಅಂತ. ಕಂಠ ಸೊಂಟ ಗಟ್ಟಿದ್ರೆ ಇಲ್ಲಾಂದ್ರೆ ಹೊಂಟ ಅಂತ. ಹಂಗೆ ಭಾಳ ಸುಂದರವಾಗಿ ಹಾಡ್ಯಾರ. ಒಳ್ಳೆಯದಾಗಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ಈಗ ಬಹುಶಃ ಪುರಾಣ ಇಲ್ಲಿಗೆ ಮಂಗಲವಾಗಿದೆ. ಯಾವಾಗಲೂ ಮಹಾತ್ಮರ ಚರಿತ್ರೆಗೆ ಮಂಗಲ ಅನ್ನುವಂಥದ್ದು ಇರೋದಿಲ್ಲ. ಅದಕ್ಕೆ ಅದನ್ನು ಮರಳಿ ಪ್ರಾರಂಭ ಮಾಡುವಂಥದ್ದು ಒಂದು ಪುರಾಣದ ಪದ್ಧತಿ. ಅದಕ್ಕಾಗಿ ನಾವು ಮತ್ತೆ ಗುರುಸ್ತೋತ್ರವನ್ನು ಮಾಡ್ತಾ ಆ ಪುರಾಣವನ್ನು ಪ್ರಾರಂಭ ಮಾಡಿ ಮತ್ತೆ ಮುಂದಿನ ವರ್ಷ ಹಿಂಗೆ ನಡೆಸ್ಕೊಂಡು ಹೋಗ್ರಿಪ್ಪ ಅನ್ನುವಂಥ ಮಾತನ್ನು ಜವಾಬ್ದಾರಿಯನ್ನು ಸಮಸ್ತ ದೈವಕ್ಕೆ ಕೊಡ್ತಾ ಈ ಕಾರ್ಯಕ್ರಮವನ್ನು ಮತ್ತೇನು ಮಾಡ್ತೀವಿ ಅಂತ ಕೇಳಿದರೆ ಆ ಪ್ರವಚನವನ್ನು ಮತ್ತೆ ಗುರುಸ್ತೋತ್ರದೊಂದಿಗೆ ನಾವು ಪ್ರಾರಂಭ ಮಾಡ್ತೀವಿ. ಗುರುದೇವ ಮಹಾದೇವ ಗುರುದೇವ ಸದಾಶಿವ ಗುರುದೇವಾತ್ ಪರಂ ನಾಸ್ತೆ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ.